ಎಸ್ ಮ್ಯಾಮ್, ಅಪ್ಪು ಇಲ್ಲದೆ 3ನೇ ಬರ್ತ್ಡೇ ಇವತ್ತು. ಸೊ ಅವ್ರು ಇಲ್ಲ ಅಂತ ನಾವೇನು ಅನ್ಕೊಂಡ್ಲಿ, ಎಲ್ಲೋ ಇದಾರೆ ಶೂಟಿಂಗ್ ಹೋಗಿದ್ದಾರೆ ಅಂತ ಅವ್ರ ಅಭಿಮಾನಿಗಳು ಅನ್ಕೊಂಡಿರೋದು. ನೀವು ಸಿಸ್ಟರ್, ಪ್ರೀತಿಯ ಸಿಸ್ಟರ್ ಇಲ್ಲಮ್ಮ. ಈ ಮಾರ್ಚ್ 17 ಅಂದರೆ ಒಂದು ಸೆಲೆಬ್ರೇಷನ್ ಡೇ. ನನಗೆ ಅವನು ಇದ್ದಾಗಲೂ ಅಷ್ಟೇ, ಯಾವಾಗಲೂ ಅಷ್ಟೇ. ಸೊ ಅವನ ಬರ್ಡೇನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಿದ್ದು ನಮ್ಮ ಇಡೀ ಕುಟುಂಬದಲ್ಲಿ. ಅವನೇ ಚಿಕ್ಕವನು ನಮ್ಮ ಮನೇಲಿ. ಸೊ ಅವನ ಬರ್ಡೇನ ಯಾವತ್ತೂ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಪ್ಪಾಜಿ, ಅಮ್ಮ. ಮತ್ತು ನಾವೆಲ್ಲರೂ ಗಿಫ್ಟ್ ಕೊಡ್ತಾ ಇದ್ವಿ. ಅವನಿಗೆ ತುಂಬ ಇಷ್ಟ, ಗಿಫ್ಟ್ಸ್ ಅಂದರೆ ಇಷ್ಟ ಅವನಿಗೆ. ಸೊ ಅವ್ನು ಕೇಳಿ ಇಸ್ಕೊಳ್ಳೋಣ, ನನಗೆ ಇದೇ ಬೇಕು ಅದೇ ಬೇಕು ಅಂತ. ಸೊ ಇವತ್ತು ಇಡೀ ಜನಾಂಗ ಅವನ್ನ ಕೊಂಡಾಡ್ತಾ ಇದೆ. ನೆನ್ನೆ ಜಾಕಿ ಬೇರೆ ರಿಲೀಸ್ ಆಗಿದೆ. ಅದರಿಂದ ಇನ್ನೂ ಹೆಚ್ಚಿನ ಒಂದು ಅವನ ಮೇಲೆ ಒಂದು ಪ್ರೀತಿ, ಒಂದು ಏನು ಹೇಳೋದು, ತುಂಬ ಸಂತೋಷದಿಂದ ಆಚರಿಸ್ತಿದ್ದಾರೆ. ನಮಗೂ ಮನಸ್ಸು ಸ್ವಲ್ಪ ಸರಿ ಇರಲಿಲ್ಲ, ಬಟ್ ಆದರೂ ಇವತ್ತು ಬಂದಿರೋದು ನಿಮಗೋಸ್ಕರನೇ. ನಿಮ್ಮ ಎಲ್ಲರ ಜೊತೆನೂ ಅವನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು. ಥ್ಯಾಂಕ್ ಯು. ನಿಮ್ಮ ಕಡೆ ನಾವು ವಿಶೇಷ ಅಪ್ಪು ಸರ್ಗೆ ಹ್ಯಾಪಿ ಬರ್ಡೇ ಅಪ್ಪು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಎಸ್ ಮ್ಯಾಮ್, ಅಪ್ಪು ಇಲ್ಲದೆ 3ನೇ ಬರ್ತ್ಡೇ ಇವತ್ತು. ಸೊ ಅವ್ರು ಇಲ್ಲ ಅಂತ ನಾವೇನು ಅನ್ಕೊಂಡ್ಲಿ, ಎಲ್ಲೋ ಇದಾರೆ ಶೂಟಿಂಗ್ ಹೋಗಿದ್ದಾರೆ ಅಂತ ಅವ್ರ ಅಭಿಮಾನಿಗಳು ಅನ್ಕೊಂಡಿರೋದು. ನೀವು ಸಿಸ್ಟರ್, ಪ್ರೀತಿಯ ಸಿಸ್ಟರ್ ಇಲ್ಲಮ್ಮ. ಈ ಮಾರ್ಚ್ 17 ಅಂದರೆ ಒಂದು ಸೆಲೆಬ್ರೇಷನ್ ಡೇ. ನನಗೆ ಅವನು ಇದ್ದಾಗಲೂ ಅಷ್ಟೇ, ಯಾವಾಗಲೂ ಅಷ್ಟೇ. ಸೊ ಅವನ ಬರ್ಡೇನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಿದ್ದು ನಮ್ಮ ಇಡೀ ಕುಟುಂಬದಲ್ಲಿ. ಅವನೇ ಚಿಕ್ಕವನು ನಮ್ಮ ಮನೇಲಿ. ಸೊ ಅವನ ಬರ್ಡೇನ ಯಾವತ್ತೂ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಪ್ಪಾಜಿ, ಅಮ್ಮ. ಮತ್ತು ನಾವೆಲ್ಲರೂ ಗಿಫ್ಟ್ ಕೊಡ್ತಾ ಇದ್ವಿ. ಅವನಿಗೆ ತುಂಬ ಇಷ್ಟ, ಗಿಫ್ಟ್ಸ್ ಅಂದರೆ ಇಷ್ಟ ಅವನಿಗೆ. ಸೊ ಅವ್ನು ಕೇಳಿ ಇಸ್ಕೊಳ್ಳೋಣ, ನನಗೆ ಇದೇ ಬೇಕು ಅದೇ ಬೇಕು ಅಂತ. ಸೊ ಇವತ್ತು ಇಡೀ ಜನಾಂಗ ಅವನ್ನ ಕೊಂಡಾಡ್ತಾ ಇದೆ. ನೆನ್ನೆ ಜಾಕಿ ಬೇರೆ ರಿಲೀಸ್ ಆಗಿದೆ. ಅದರಿಂದ ಇನ್ನೂ ಹೆಚ್ಚಿನ ಒಂದು ಅವನ ಮೇಲೆ ಒಂದು ಪ್ರೀತಿ, ಒಂದು ಏನು ಹೇಳೋದು, ತುಂಬ ಸಂತೋಷದಿಂದ ಆಚರಿಸ್ತಿದ್ದಾರೆ. ನಮಗೂ ಮನಸ್ಸು ಸ್ವಲ್ಪ ಸರಿ ಇರಲಿಲ್ಲ, ಬಟ್ ಆದರೂ ಇವತ್ತು ಬಂದಿರೋದು ನಿಮಗೋಸ್ಕರನೇ. ನಿಮ್ಮ ಎಲ್ಲರ ಜೊತೆನೂ ಅವನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು. ಥ್ಯಾಂಕ್ ಯು. ನಿಮ್ಮ ಕಡೆ ನಾವು ವಿಶೇಷ ಅಪ್ಪು ಸರ್ಗೆ ಹ್ಯಾಪಿ ಬರ್ಡೇ ಅಪ್ಪು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.